ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೇವಲ ಒಂದೇ ಒಂದು ಗಂಟೆ ಒಳಗಡೆ ನಿಮ್ಮ ಪೀರಿಯಡ್ ಆಗಬೇಕು ಅಂತ ಹೇಳಿದ್ರೆ ಇವತ್ತು ನಾನು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥ ಒಂದು ಮನೆಮದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಕೇವಲ ಒಂದು ಗಂಟೆ ಒಳಗಡೆ ನಮ್ಮ ಒಂದು ಪೀರಿಯಡನ್ನು ಆಗೋ ಹಾಗೆ ಮಾಡುತ್ತೆ ಈ ಒಂದು ಮನೆಮದ್ದು. ಮನೆಯಲ್ಲಿ ಏನಾದರೂ ಒಂದು ಪೂಜೆ ಇರುತ್ತೆ, ಸಮಾರಂಭ ಇರುತ್ತೆ, ಇಲ್ಲ ಹಬ್ಬ ಹರಿದಿನಗಳು ಬರ್ತಾ ಇರುತ್ತೆ. ಅಂಥ ಸಮಯದಲ್ಲೇ ಈ ಪೀರಿಯಡ್ ಡೇಟ್ ಅನ್ನೋದು ಹತ್ರ ಇರುತ್ತೆ. ಅವಾಗ ಎಂಥವರಿಗೂ ಕೂಡ ಒಂದು ಟೆನ್ಷನ್ ಆಗುತ್ತೆ. ಹಬ್ಬದ ದಿನಗಳಲ್ಲಿ ಆದರೆ ಏನು ಮಾಡೋದು, ಇಲ್ಲ ಏನಾದರೂ ಪೂಜೆ ಸಮಯದಲ್ಲಿ ಆದರೆ ಏನು ಮಾಡೋದು, ಇಲ್ಲ ಏನಾದರೂ ಒಂದು ಟ್ರಾವೆಲಿಂಗ್ ಹೋಗಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಆದರೆ ಏನು ಮಾಡೋದು ಅಂತ ಹೇಳಿ ಆ ಒಂದು ಟೆನ್ಷನ್ನ ರಿಲೀಫ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಪೀರಿಯಡ್ ಬೇಗ ಆಗಬೇಕು ಅಂತ ಹೇಳಿ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಮಾತ್ರೆಗಳನ್ನು ತೆಗೆದುಕೊಂಡು ತಿನ್ನುವಂಥ ರೂಢಿ ಸಾಕಷ್ಟು ಜನರಲ್ಲಿ ಇರುತ್ತೆ. ಆದರೆ ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಯಾರೂ ಕೂಡ ಯೋಚನೆ ಮಾಡಲ್ಲ. ಆ ಸಮಯಕ್ಕೆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದ್ರೆ ಸಾಕಾಗಿರುತ್ತೆ. ತೆಗೆದುಕೊಂಡು ಆ ಒಂದು ಟೆನ್ಷನ್ನಿಂದ ಫ್ರೀ ಆಗ್ತಾರೆ. ಆದರೆ ಇದು ಒಂದು ಸರಿ ಎರಡು ಸರಿ ಆದರೆ ಓಕೆ. ಮತ್ತೆ ಮತ್ತೆ ಅದೇ ರಿಪೀಟ್ ಆಗ್ತಾ ಹೋದ ಹಾಗೆ ನಮ್ಮಲ್ಲಿ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳಿಗೆ ನಾವು ಎಡೆ ಮಾಡಿ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಅದು ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಹಾಗಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಪೀರಿಯಡನ್ನು ನಮಗೆ ಬೇಕಾದಾಗ ಆಗೋ ಹಾಗೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮನೆಮದ್ದು ಅನ್ನೋದು ನಮಗೆ ಸಹಾಯ ಮಾಡುವಂಥದ್ದು. ತುಂಬಾ ಆರೋಗ್ಯಕರವಾಗಿ ಹೆಲ್ದಿಯಾಗಿ ನಮ್ಮ ಪೀರಿಯಡನ್ನು ನ್ಯಾಚುರಲಿ ಆಗೋ ಹಾಗೆ ಮಾಡುತ್ತೆ ಈ ಒಂದು ಮನೆಮದ್ದು. ತುಂಬಾ ಸರಳವಾದ ರೀತಿಯಲ್ಲಿ ತಯಾರಿಸ್ಕೊಳ್ಳುವಂಥದ್ದು. ಇದನ್ನು ದಿನದಲ್ಲಿ 2 ಬಾರಿ ಕುಡಿಯೋದ್ರಿಂದ ನಿಮ್ಮ ಪೀರಿಯಡ್ ಅನ್ನೋದು ಒಂದು ದಿನದ ಒಳಗಡೆನೆ, ಕೆಲವರಲ್ಲಿ 1 ಗಂಟೆ ಒಳಗಡೆನೆ, ಆ ಡ್ರಿಂಕನ್ನು ತೆಗೆದುಕೊಂಡ 1 ಗಂಟೆ ಒಳಗಡೆನೆ ನಿಮ್ಮ ಪೀರಿಯಡ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ತಡ ಮಾಡದೆ ಈ ಒಂದು ಮನೆಮದ್ದು ಯಾವುದು, ಇದನ್ನು ಹೇಗೆ ತಯಾರಿಸಬೇಕು, ಇದರಿಂದ ಹೇಗೆ ನಮ್ಮ ಪೀರಿಯಡ್ ಅಷ್ಟು ಬೇಗ ನ್ಯಾಚುರಲಿ ಆಗೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಮನೆಮದ್ದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಬರೋಣ. ಈ ಒಂದು ಮನೆಮದ್ದನ್ನು ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕಿದ್ದೀನಿ. ನೀರು ಚೆನ್ನಾಗಿ ಬಿಸಿಯಾಗಿ ಕುದಿಯೋದಕ್ಕೆ ಶುರುವಾದಾಗ ನಾವು ಅಡುಗೆಗೆ ಬಳಸುವಂತಹ ಲವಂಗ ಅಥವಾ ಕ್ಲೋಸ್ 2 ಲವಂಗವನ್ನು ನೀರಿಗೆ ಸೇರಿಸ್ತಾ ಇದ್ದೀನಿ. ಈ ಒಂದು ಲವಂಗವನ್ನು ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಶಾಖ ಅಥವಾ ಉಷ್ಣಾಂಶವನ್ನು ಹೆಚ್ಚಿಸುವ ಮುಖಾಂತರ ಪೀರಿಯಡ್ ಬೇಗ ಆಗೋದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನು 2ನೇ ಪದಾರ್ಥ ಕಾಳು ಮೆಣಸು ಅಥವಾ ಪೆಪ್ಪರ್. 4 ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಈ ಒಂದು ಕಾಳು ಮೆಣಸನ್ನು ಬಳಸೋದ್ರಿಂದ ಇದರಲ್ಲಿರುವಂತಹ ಪೆಪ್ಪರಿನ್ ಅನ್ನೋ ಒಂದು ಅಂಶ ನಮ್ಮ ಗರ್ಭಕೋಶದ ರಕ್ತ ಪರಿಚಲನೆಯನ್ನು ಹೆಚ್ಚಿಸುವ ಮುಖಾಂತರ ಪೀರಿಯಡ್ ಆಗೋದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನು 3ನೇ ಪದಾರ್ಥ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಅಥವಾ ಜಿಂಜರನ್ನು ಸೇರಿಸಿದ್ದೀನಿ. ಈ ಒಂದು ಜಿಂಜರ್ ಅಥವಾ ಶುಂಠಿ ಕೂಡ ಇದರಲ್ಲಿರುವಂತಹ ಜಿಂಜರಾಲ್ ಅನ್ನೋ ಒಂದು ಅಂಶದಿಂದ ನಮ್ಮ ದೇಹದಲ್ಲಿ ಶಾಖ ಹೆಚ್ಚಿಸುವ ಮುಖಾಂತರ ಪೀರಿಯಡ್ ಬೇಗ ಆಗೋದಕ್ಕೆ ಸಹಾಯ ಮಾಡುವಂಥದ್ದು ಮತ್ತು ಪೀರಿಯಡ್ ಸಮಯದಲ್ಲಿ ಆಗುವಂತಹ ನೋವು ಸೆಳೆತವನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನು 4ನೇ ಪದಾರ್ಥ ಓಂಕಾಳು ಅಥವಾ ಅಜ್ವೈನ್, ಒಂದು 1/4 ಚಮಚದಷ್ಟು. ಈ ಒಂದು ಓಂಕಾಳನ್ನು ಬಳಸೋದ್ರಿಂದ ಇದು ಕೂಡ ನಮ್ಮ ಗರ್ಭಾಶಯದ ಸ್ನಾಯುಗಳನ್ನು ಸಡಿಲಗೊಳಿಸೋ ಮುಖಾಂತರ ನಮ್ಮ ಪೀರಿಯಡನ್ನು ಸರಾಗವಾಗಿ ಆಗೋದಕ್ಕೆ ಮತ್ತು ಪೀರಿಯಡ್ ಸಮಯದ ಕ್ರ್ಯಾಂಪ್ಸ್ ಅಥವಾ ನೋವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಇನ್ನು 5ನೇ ಪದಾರ್ಥ ಬೆಲ್ಲ ಅಥವಾ ಜಾಗರಿ. ಈ ಒಂದು ಬೆಲ್ಲವನ್ನು ಬಳಸೋದ್ರಿಂದ ಇದು ಕೂಡ ನಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚಿಸುವಂಥದ್ದು. ಹಾಗೆ ಇದರಲ್ಲಿರುವಂತಹ ಕಬ್ಬಿಣಾಂಶ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಕೂಡ ನಮ್ಮ ಗರ್ಭಾಶಯದ ಸಂಕೋಚನವನ್ನು ಉತ್ತೇಜಿಸುವ ಮುಖಾಂತರ ಪೀರಿಯಡ್ ಆಗಲು ಸಹಾಯ ಮಾಡುವಂಥದ್ದು. ಈ 5 ಪದಾರ್ಥಗಳನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸುವ ಮುಖಾಂತರ
ಆ ಪದಾರ್ಥಗಳ ಸಾರಾಂಶ ಅನ್ನೋದು ನೀರಿನಲ್ಲಿ ಚೆನ್ನಾಗಿ ಬೆರೆಯುವವರೆಗೂ ಬಿಡಬೇಕು. 1 ಗ್ಲಾಸ್ ಹಾಕಿರುವಂಥ ನೀರು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನುವಾಗ ಇದನ್ನು ಆಫ್ ಮಾಡಿ, ನೀರಿನ ಕಲರ್ ಚೇಂಜಸ್ ಆದಾಗ ಇದನ್ನು ಉಗುರು ಬೆಚ್ಚಗೆ ಇರುವಾಗ 1 ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸಿಕೊಂಡು ದಿನಕ್ಕೆ 2 ಬಾರಿ ಆದರೂ ಕುಡಿಬೋದು, ಇಲ್ಲ 1 ಬಾರಿ ಆದರೂ ಕುಡಿಯೋದ್ರಿಂದ ಇದು ನಿಮ್ಮ ಪೀರಿಯಡನ್ನು ಕೇವಲ 1 ರಿಂದ 2 ಗಂಟೆ ಒಳಗಡೆ ಆಗೋದಕ್ಕೆ ಸಹಾಯ ಮಾಡುವಂಥದ್ದು. ನೋಡಿದ್ರಲ್ವಾ ಈ ಒಂದು ಮನೆಮದ್ದನ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಹೇಳಿ. ಕೇವಲ ಮನೆಯಲ್ಲೇ ಸಿಗುವಂತ ಕೆಲವೊಂದು ಪದಾರ್ಥಗಳನ್ನ ಹಾಕಿ ಒಂದು ಸರಳವಾದ ವಿಧಾನದಲ್ಲಿ ಇದನ್ನ ತಯಾರಿಸಿಕೊಳ್ಳುವಂಥದ್ದು. ಹೆಲ್ದಿಯಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಮ್ಮ ಪೀರಿಯಡ್ ಅನ್ನ ಆಗೋ ಹಾಗೆ ಮಾಡೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಇದನ್ನ ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ ದಿನದಲ್ಲಿ 2 ಬಾರಿ ನೀವು ತೆಗೆದುಕೊಳ್ಬೋದು. ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ, ಇನ್ನೊಂದು ರಾತ್ರಿ ಮಲ್ಕೊಳ್ಳೋ ಸಮಯದಲ್ಲಿ ಇದನ್ನ ಕುಡಿದು ಮಲಗಬಹುದು ನೀವು. ಒಬ್ಬೊಬ್ಬರ ದೇಹದ ಪ್ರಕ್ರಿಯೆ ಒಂದೊಂದು ರೀತಿ ಇರೋದ್ರಿಂದ ಕೆಲವರಿಗೆ ಅದನ್ನ ಕುಡಿದ 1 ರಿಂದ 2 ಗಂಟೆ ಒಳಗಡೆನೆ ನಿಮ್ಗೆ ಪೀರಿಯಡ್ ಅನ್ನೋದು ಆಗುವಂಥದ್ದು. ಇನ್ನು ಕೆಲವರಲ್ಲಿ ರಾತ್ರಿ ಸಮಯದಲ್ಲಿ ಕುಡಿಯೋದ್ರಿಂದನೂ ಕೂಡ 1 ದಿನದ ಒಳಗಡೆನೆ ನಿಮ್ಮ ಪೀರಿಯಡ್ ಅನ್ನೋದು ಆಗುವಂಥದ್ದು. ಹಾಗೆ ಈ ಒಂದು ಡ್ರಿಂಕ್ ಅನ್ನ ಕುಡಿಯೋದ್ರ ಜೊತೆಯಲ್ಲಿ ಕೆಲವೊಂದು ನಿಯಮಗಳನ್ನ ಪಾಲಿಸಿ ಅಂತ ಹೇಳಿದ್ರೆ, ನಿಮ್ಮ ಆಹಾರ ಪದ್ಧತಿಯಲ್ಲಿ ಆಗಿರ್ಬೋದು, ಒಂದು ವಿಟಮಿನ್ ಸಿ ರಿಚ್ ಆಗಿರುವಂತ ಫುಡ್ ಅನ್ನ ತಿನ್ನಿ. ಹಾಗೆ ಒಂದು ಬಿಸಿ ನೀರಿನ ಸ್ನಾನವನ್ನ ಮಾಡಿ, ಅಂದ್ರೆ ಒಂದು ನಮ್ಮ ಸ್ನಾಯುಗಳು ಒಂದು ರಿಲೀಫ್ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಒಂದು 10 ರಿಂದ 15 ನಿಮಿಷಗಳ ಕಾಲ ಒಂದು ಟಬ್ಬಲ್ಲಿ ಬಿಸಿನೀರು ಹಾಕೊಂಡು ಅದರಲ್ಲಿ ಕುತ್ಕೊಂಡು ಒಂದು ರಿಲ್ಯಾಕ್ಸ್ ಮಾಡೋದ್ರಿಂದನೂ ಕೂಡ ಒಂದು ಸ್ಟ್ರೆಸ್ ಫ್ರೀ ಆಗುತ್ತೆ. ಕೆಲವರಲ್ಲಿ ಸ್ಟ್ರೆಸ್ ಇಂದನೂ ಕೂಡ ಪೀರಿಯಡ್ ಡಿಲೇ ಆಗೋದು ಇರುತ್ತೆ, ಸರಿಯಾದ ಸಮಯಕ್ಕೆ ಆಗದೆ ಇರೋದಿರುತ್ತೆ. ಹಾಗಾಗಿ ಒಂದು ಬಿಸಿ ನೀರಿನ ಸ್ನಾನವನ್ನ ಮಾಡೋದ್ರಿಂದನೂ ಕೂಡ ಒಂದು ಸ್ಟ್ರೆಸ್ ಫ್ರೀ ಆಗೋದ್ರಿಂದನೂ ಕೂಡ ನಿಮ್ಮ ಪೀರಿಯಡ್ ತಟ್ಟಂತ ಆಗೋದಕ್ಕೆ, ತಕ್ಷಣ ಆಗೋದಕ್ಕೆ ಹೆಲ್ಪ್ ಆಗುವಂಥದ್ದು. ಹಾಗೆ ಒಂದು ಹಗುರವಾದ ರೀತಿಯಲ್ಲಿ ಏನಾದರೂ ಒಂದು ಎಕ್ಸಸೈಸ್ ಅಥವಾ ವಾಕಿಂಗ್ ಅನ್ನ ಮಾಡೋದನ್ನ ರೂಢಿ ಮಾಡಿ. ಅವಾಗ ನಿಮಗೆ ಒಂದು ಬಾಡಿ ಅನ್ನೋದು ಫ್ರೀ ಆಗುತ್ತೆ. ಇದರಿಂದನೂ ಕೂಡ ನಿಮ್ಮ ಪೀರಿಯಡ್ ಬೇಗ ಆಗೋದಕ್ಕೆ ಹೆಲ್ಪ್ ಆಗುವಂಥದ್ದು. ಹೀಗೆ ಒಂದು ದಿನನಿತ್ಯದ ರುಟೀನಲ್ಲಿ ಸ್ವಲ್ಪ ನೀವು ಒಂದು ಚೇಂಜಸ್ ಅನ್ನ ಮಾಡ್ಕೊಳ್ಳೋದ್ರಿಂದ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ತೆಗೆದುಕೊಳ್ಳೋದ್ರಿಂದ, ಅದರ ಜೊತೆಯಲ್ಲಿ ಈ ಒಂದು ಡ್ರಿಂಕ್ ಅನ್ನ ತೆಗೆದುಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಂದೇ ದಿನದ ಒಳಗಡೆನೆ, ಕೆಲವರಲ್ಲಿ 1 ಗಂಟೆ ಒಳಗಡೆನೆ ನಿಮ್ಮ ಪೀರಿಯಡ್ ಆಗೋದಕ್ಕೆ ಈ ಒಂದು ಡ್ರಿಂಕ್ ಹೆಲ್ಪ್ ಮಾಡುವಂಥದ್ದು. ಹಾಗೆ ಒಂದು ದಿನಕ್ಕೆ ಮಾತ್ರ ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಇರಲಿ ಅಂತ ನಾನು ಹೇಳಲ್ಲ. ನಿಮ್ಮ ದಿನನಿತ್ಯನೂ ಕೂಡ ಒಂದು ಹೆಲ್ದಿ ರುಟೀನ್, ಹೆಲ್ದಿ ಲೈಫ್ ಸ್ಟೈಲನ್ನು ಮಾಡ್ಕೊಂಡು ಹೋಗಿ. ಅವಾಗ ನಮ್ಮಲ್ಲಿ ಯಾವುದೇ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಆಗದೆ ನಮ್ಮ PCOD, PCOS ಸಮಸ್ಯೆನೂ ಕೂಡ ಒಂದು ಹಾರ್ಮೋನಲ್ ರೆಗ್ಯುಲರ್ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ. ನಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲಿಂದನೂ ಒತ್ತಡದ ಜೀವನ ಶೈಲಿಯಿಂದ ನಾನಾ ರೀತಿಯಾದ ಸಮಸ್ಯೆಗಳು ಎದುರಾಗುವಂಥದ್ದು, ಅದರಲ್ಲೂ ಈ ಪೀರಿಯಡ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ನಿಮ್ಮ ದಿನನಿತ್ಯದ ಜೀವನ ಶೈಲಿಯನ್ನು ಕೂಡ ಒಂದು ಹೆಲ್ದಿಯಾಗಿ ತೆಗೆದುಕೊಂಡು ಹೋಗಿ. ಆವಾಗ ಯಾವುದೇ ರೀತಿ ನಮ್ಮ ಸಮಸ್ಯೆಗಳು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗೋದಿಲ್ಲ, ಅದು ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಇವತ್ತಿನ ಈ ಒಂದು ರೆಮಿಡಿ ನಿಮ್ಮ ಪೀರಿಯಡ್ ಅನ್ನ ತಟ್ಟಂತ ಆಗೋದಕ್ಕೆ ಹೆಲ್ಪ್ ಮಾಡುವಂತ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೇಗಿದ್ರು ಇವಾಗ ಹಬ್ಬ ಹತ್ರ ಬರ್ತಾ ಇದೆ, ಯುಗಾದಿ ಹಬ್ಬ. ಯಾರಿಗಾದ್ರೂ ಈ ಒಂದು ಟೆನ್ಷನ್ ಇದ್ರೆ, ಹಬ್ಬದ ಟೈಮಲ್ಲಿ ಪೀರಿಯಡ್ ಡೇಟ್ ಇದೆ, ಏನ್ ಮಾಡೋದು, ಮಾತ್ರೆ ತೆಗೆದುಕೊಳ್ಳ ಬೇಡ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿದ್ರೆ ಖಂಡಿತ ತೆಗೆದುಕೊಳ್ಬೇಡಿ. ಈ ಒಂದು ಮದ್ದನ್ನ ಟ್ರೈ ಮಾಡಿ, ಇವತ್ತೇ ಟ್ರೈ ಮಾಡಿ, ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಹಾಗೆ ಹೆಲ್ದಿ ಲೈಫ್ ಸ್ಟೈಲ್ನ ಕೂಡ ಫಾಲೋ ಮಾಡಿ. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ನೀವು ಕೂಡ ಫಾಲೋ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲೂ ಕೂಡ ಯಾರಿಗಾದ್ರೂ ನೀಡಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ನಮ್ಮ ಚಾನಲಲ್ಲಿ ಇನ್ನಷ್ಟು ಪೀರಿಯಡ್ ರಿಲೇಟೆಡ್ ವಿಡಿಯೋಸ್ ಇದೆ, ಹೋಗಿ ಚೆಕ್ ಮಾಡಿ, ಹೆಲ್ಪ್ ಆಗುತ್ತೆ ನಿಮಗೂ ಕೂಡ. ಖಂಡಿತ ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.